ವೀಕ್ಷಕರೇ, ಇದೇ ವರ್ಷದ ಮಾರ್ಚ್ ಅಂತ್ಯದ ವೇಳೆಗೆ ಟೆಸ್ಲಾ ಸಂಸ್ಥೆಯ ಹಾಲಿ ಸಿಇಒ ಆಗಿರುವ ಎಲಾನ್ ಮಸ್ಕ್ ರವರ ನೆಟ್ವರ್ಕ್ ಭರ್ತಿ $200 ಬಿಲಿಯನ್ ಸನಿಹ ಬಂದು ಅವರು ಶ್ರೀಮಂತಿಕೆಯಲ್ಲಿ ಬಿಲ್ ಗೇಟ್ಸ್ ರನ್ನು ಕೂಡ ಮೀರಿಸಿದ್ದಾರಲ್ಲದೆ ಇವತ್ತು ಜಗತ್ತಿನ ನಂಬರ್ 1 ಶ್ರೀಮಂತ ವ್ಯಕ್ತಿ ಅಂತ ಅನ್ಸ್ಕೊಂಡಿದ್ದಾರೆ. ವೀಕ್ಷಕರೇ, ಎಲಾನ್ ಮಸ್ಕ್ ಜಗತ್ತು ಕಂಡ ಇತ್ತೀಚಿನ ಅತ್ಯಂತ ಯಶಸ್ವಿ ಹಾಗೂ ಪ್ರಭಾವಶಾಲಿ ಉದ್ಯಮಿಗಳಲ್ಲೊಬ್ರು. ಈ ವ್ಯಕ್ತಿ ಎಷ್ಟು ಶ್ರೀಮಂತ ಅಂದ್ರೆ ಮೂಲಗಳ ಪ್ರಕಾರ ಆತನ ಪ್ರತಿದಿನದ ಗಳಿಕೆ ಸುಮಾರು 3,000 ಕೋಟಿ ರೂಪಾಯಿಗಳು. ಸರಳವಾಗಿ ಹೇಳುವುದಾದರೆ, ಉದಾಹರಣೆಗೆ ನೀವು ಪ್ರತಿ ತಿಂಗಳು 3.5 ಲಕ್ಷ ರೂಪಾಯಿ ಸಂಬಳನ ಪಡಿತಾ ಹೋದ್ರೂ ಇವನಷ್ಟು ಶ್ರೀಮಂತನಾಗಬೇಕು ಅಂದ್ರೆ ನೀವು ಲಕ್ಷಾಂತರ ವರ್ಷಗಳ ಕಾಲ ಅಷ್ಟೇ ಸಂಬಳದಲ್ಲಿ ನೀವು ದುಡಿಬೇಕಾಗುತ್ತೆ. ಕೇಳೋದಕ್ಕೆ ಅತಿಶಯ ಅನ್ಸಿದ್ರು ಕೂಡ ಇದೇ ಸತ್ಯ. ಈ ಎಲಾನ್ ಮಸ್ಕ್ ಕಳೆದ ವರ್ಷ ಅಂದ್ರೆ 2020ರಲ್ಲಿ ಆತನ ಟರ್ನ್ ಓವರ್ ಯಾವ ಮಟ್ಟಿಗೆ ಅಧಿಕವಾಯಿತು ಅಂದ್ರೆ ಅದು ನಮ್ಮ ಅಂಬಾನಿಯ ಜೀವಿತಾವಧಿಯ ಗಳಿಕೆಗಿಂತಲೂ ಹೆಚ್ಚು ಅಂತ ವರದಿಗಳು ಹೇಳ್ತವೆ. ನಿಮ್ಗೆಲ್ಲ ತಿಳಿದಂತೆ ಇತ್ತೀಚೆಗೆ ಎಲಾನ್ ಮಸ್ಕ್ ರದ್ದು ಬಹಳ ಕೇಳಬರ್ತಾ ಇರುವಂತಹ ಗ್ಲೋಬಲ್ ಹೆಸರುಗಳಲ್ಲಿ ಒಂದು. ಇವರು 5-6 ಮಹತ್ತರ ಸಂಸ್ಥೆಗಳ ಸ್ಥಾಪಕರಾಗಿ ಎಲ್ಲದರಿಂದಲೂ ಸಾವಿರಾರು ಕೋಟಿ ಡಾಲರ್ಗಳ ರಿಟರ್ನ್ಸ್ ಅನ್ನ ಪಡಿತಾ ಇದ್ದಾರೆ. ಇಷ್ಟೆಲ್ಲ ಆದಾಯ ಇರುವ ವ್ಯಕ್ತಿ ಅಷ್ಟು ಹಣವನ್ನ ಹೇಗೆಲ್ಲ ಯಾವುದರ ಮೇಲೆಲ್ಲ ಖರ್ಚು ಮಾಡಿರಬಹುದು ಅಂತ ನಿಮ್ಗೆ ಕುತೂಹಲ ಇದ್ದೇ ಇರುತ್ತಲ್ವಾ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಕುತೂಹಲವನ್ನು ತಣಿಸುವ ಒಂದಷ್ಟು ರೋಚಕ ವಿವರಗಳನ್ನ ತಿಳಿತಾ ಹೋಗೋಣ. ಸಾಮಾನ್ಯವಾಗಿ ಕೋಟೀಶ್ವರರಿಗೆ ಫ್ಯಾಮಿಲಿ ಟ್ರಿಪ್, ಔಟಿಂಗ್, ಐಲ್ಯಾಂಡ್ ಭೇಟಿ, ವೆಕೇಶನ್ಗಳಂತಹ ಚಟಗಳಿರೋದನ್ನು ನಾವು ಕೇಳಿದೀವಿ. ಈ ಎಲಾನ್ ಕೂಡ ಇಂತಹವುಗಳಿಗೆ ತಮ್ಮ ಬಳಿ ಇರುವ ಹಣವನ್ನು ಖರ್ಚು ಮಾಡ್ತಾರಂತ ನೀವು ಊಹೆ ಮಾಡಬಹುದು. ಆದ್ರೆ ಇದು ನಿಜ ಅಲ್ಲ. ಈ ಎಲಾನ್ ಮಸ್ಕ್ ಇಂತಹ ಶೋಕಿಗೆಲ್ಲ ಹಣ ಹಾಗೂ ಸಮಯವನ್ನು ಖರ್ಚು ಮಾಡುವ ಆ ಸಮಯ ಅಲ್ಲ. ಹಾಗೆ ನೋಡಿದ್ರೆ ಈ ವ್ಯಕ್ತಿಯ ಬಳಿ ಇರುವ ಶಾನದಾರ್ ಬಂಗಲೆಗಳೇ ಒಂದು ಟೂರಿಸ್ಟ್ ನ ಸ್ಪಾಟ್ ನಂತೆ ಹೊಳೆಯಬಹುದು. ಹಾಗೂ ಅವರು ತಮ್ಮ ಕುಟುಂಬದ ಇಂತಹ ಆಕರ್ಷಕ ಬಂಗಲೆಗಳಲ್ಲಿ ಸಮಯವನ್ನು ಕಳೆಯಬಹುದು ಅಂತ ನೀವು ಊಹೆ ಮಾಡಿದ್ರೆ ಅದು ಕೂಡ ನಿಜ ಅಲ್ಲ. ಆದ್ರೆ ವೀಕ್ಷಕರೇ, ವಾಸ್ತವವಾಗಿ ಜಗತ್ತಿನ ನಂಬರ್ 1 ಶ್ರೀಮಂತನಾದ ಎಲಾನ್ ಮಸ್ಕ್ ಬಳಿ ಇಂತಹ ಒಂದು ಸ್ವಂತದ ಭವ್ಯ ಬಂಗಲೆ ಕೂಡ ಇಲ್ಲವೆಂಬ ಸಂಗತಿ ನಿಮ್ಗೆ ಗೊತ್ತಾ ವೀಕ್ಷಕರೇ? ಹೌದು, ಎಲಾನ್ ಮಸ್ಕ್ ಬಳಿ ಈಗ ಯಾವ ಅತ್ಯಾಧುನಿಕ ಭವ್ಯ ಬಂಗ್ಲೆಗಳು ಕೂಡ ಇಲ್ಲ. ಇನ್ಫ್ಯಾಕ್ಟ್ ಅವರು ಕೆಲ ವರ್ಷಗಳ ಹಿಂದೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಕೈ ಹಾಕಿದ್ದವರು. ಆಗ ಅವ್ರ ಬಳಿ ಕೆಲ ವಿಶೇಷ ಬಂಗ್ಲೆಗಳಿದ್ವು. ನಿಮ್ಗೆ ಗೊತ್ತಾ ವೀಕ್ಷಕರೇ, ಕಳೆದ ವರ್ಷ ಎಲಾನ್ ಮಸ್ಕ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ತಾವೇ ಹೇಳ್ಕೊಂಡ ಹಾಗೆ ಅವರು ತಮ್ಮ ಹೆಸರಿನ ಎಲ್ಲ ಮನೆ ಹಾಗೂ ಬಂಗ್ಲೆಗಳನ್ನ ಕೂಡ ಮಾರಾಟಕ್ಕಿಟ್ಟಿದ್ರು. ನನಗೆ ಯಾವ ಆಡಂಬರದ ಮನೆನೂ ಬೇಡ ಅಂತ ಅವರೇ ಹೇಳ್ಕೊಂಡಿದ್ರು. ಈ ನಿರ್ಧಾರದಡಿ ತಮ್ಮ ಹೆಸರಿನ ಸಾವಿರಾರು ಕೋಟಿಯ ಪ್ರಾಪರ್ಟಿಯನ್ನ ಎಲಾನ್ ಮಸ್ಕ್ ಹರಾಜಿಗಿಟ್ಟಿದ್ರು. ಸಾಮಾನ್ಯವಾಗಿ ಸ್ವಂತ ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಇದಕ್ಕಾಗಿ ಅವರು ತಾವು ಜೀವಿತಾವಧಿಯಲ್ಲಿ ದುಡಿದ ಹಣವನ್ನೆಲ್ಲ ಸೇರಿಸಿ ಖರ್ಚನ್ನ ಮಾಡಿರ್ತಾರೆ. ಆದ್ರೆ ಎಲಾನ್ ಮಸ್ಕ್ ಯಾಕೆ ಇಂತಹ ನಿರ್ಧಾರಕ್ಕೆ ಬಂದ್ರು ಅಂತ ಗೊತ್ತಾ? ಕಳೆದ ವರ್ಷ ಲಾಕ್ಡೌನ್ ನಲ್ಲಿ ಸರ್ಕಾರ ಹೊರಡಿಸಿದ ಹೋಮ್ ಕ್ವಾರಂಟೈನ್ ನಿಯಮ ಅವರನ್ನ ಈ ನಿರ್ಧಾರದ ಕಡೆ ಮನಸ್ಸು ಮಾಡುವಂತೆ ಮಾಡಿದ್ದು. ಬಲವಂತವಾಗಿ ತಮ್ಮದೇ ಮನೆಯಲ್ಲಿ ಖೈದಿಗಳಂತೆ ಇರೋದಕ್ಕೆ ಸರ್ಕಾರ ವಿಧಿಸಿದ ನಿಯಮ ಎಲಾನ್ಗೆ ಕೊಂಚ ಕೂಡ ಹಿಡಿಸಲಿಲ್ಲ. ಯಾರೋ ಕೇಳಿದ್ರು, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಎಲಾನ್ ಕೊಟ್ಟ ಉತ್ತರ ಏನ್ ಗೊತ್ತಾ? ತಾನು ಸ್ವತಂತ್ರಕ್ಕಾಗಿ ಈ ನಿರ್ಧಾರ ಕೇಳಿದ್ದೀನಿ. ನನಗೆ ಇರೋದಕ್ಕೆ ಬೇಕಾದಷ್ಟು ಔಟ್ ಹೌಸ್ಗಳಿವೆ, ಐಲ್ಯಾಂಡ್ಗಳಲ್ಲಿ ಓಪನ್ ಮನೆಗಳಿವೆ, ನೆಮ್ಮದಿಯಿಂದ ಇರೋದಕ್ಕೆ ಅವು ಸಾಕು. ಅದು ಬಿಟ್ಟು ಯಾರೋ ಆದೇಶ ಮಾಡ್ತಿದ್ದಾರೆ ಅಂತ ಅವರ ಬಲವಂತಕ್ಕೆ ನಮ್ಮ ಬಂಗಲೆಗಳಲ್ಲಿ ನಾವು ಯಾಕೆ ಖೈದಿಗಳಾಗಿರ್ಬೇಕು? ನನ್ನ ಕುಟುಂಬಕ್ಕೆ ಆ ಸ್ಥಿತಿ ಎದುರಾಗಬಾರ್ದು ಅಂತ ಈ ನಿರ್ಧಾರ ಅಂತ ಎಲಾನ್ ಹೇಳಿದ್ರು. ಎಲಾನ್ಗೆ ಭವ್ಯ ಬಂಗಲೆಗಳ ಮೇಲಾಗ್ಲಿ ಅಥವಾ ಐಷಾರಾಮಿ ಮನೆಗಳ ಮೇಲಾಗ್ಲಿ ಬಂಡವಾಳ ಹೊಡೋದಕ್ಕೆ ಮನಸ್ಸಿಲ್ಲ ಅಂತ ಇದರಿಂದ ಸ್ಪಷ್ಟವಾಗುತ್ತೆ. ಮೇಲಾಗಿ ಎಲಾನ್ ಬಳಿ ಎಣಿಕೆಗೆ ಸಿಗದಷ್ಟು ಹಣವಿದೆ. ಭಾರತದಲ್ಲಿ ಕ್ರಿಪ್ಟೋ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಪ್ಲಾಟ್ಫಾರ್ಮ್ಗಳಿವೆ. ಆದರೆ ಅವುಗಳಲ್ಲಿ ಅತ್ಯುತ್ತಮವಾದುದೆಂದರೆ ಅದು ಕಾಯಿನ್ ಸ್ವಿಚ್ ಕುಬೇರ್ ಪ್ಲಾಟ್ಫಾರ್ಮ್. ಯಾಕೆಂದರೆ ಇದು ತುಂಬಾ ಸರಳವಾಗಿದ್ದು ಬಳಸಲು ಆರಾಮದಾಯಕವಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಂಡ್ರಾಯ್ಡ್ ಹಾಗೂ iOSಗಳಿಗಾಗಿ ಪ್ರತ್ಯೇಕ ಲಿಂಕ್ ನೀಡಲಾಗಿದ್ದು ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡೌನ್ಲೋಡ್ ಆದ ನಂತರ KYCಯನ್ನು ಕೇವಲ 5 ನಿಮಿಷದೊಳಗೆ ಭರ್ತಿ ಮಾಡಬಹುದು. ಇಲ್ಲಿ ನೀವು UPI, ಬ್ಯಾಂಕ್, ಫೋನ್ ಪೇಗಳ ಮೂಲಕ ಕನಿಷ್ಠ $100 ಹೂಡಿಕೆ ಮಾಡಬಹುದು. ಒಂದು ಬಾರಿ ಡೆಪಾಸಿಟ್ ಮಾಡಿದ ನಂತರ 50ಕ್ಕೂ ಹೆಚ್ಚು ಕ್ರಿಪ್ಟೋ ಕರೆನ್ಸಿಗಳನ್ನು ಈ ಆಪ್ನಲ್ಲಿ ಬಳಸಬಹುದು. ಇಲ್ಲಿ ಆಲ್ಟ್ ಕಾಯಿನ್ಸ್ ಹಾಗೂ ಕ್ರಿಪ್ಟೋ ಕಾಯಿನ್ಸ್ನಲ್ಲಿ ನಿಮ್ಮ ಆಸಕ್ತಿಗೆ ತಕ್ಕಂತೆ ಹೂಡಿಕೆ ಮಾಡಬಹುದು. ಇತ್ತೀಚೆಗೆ ನಾನು ಡೋಜ್ ಕಾಯಿನ್ನಲ್ಲಿ $10,000 $27 ಬೆಲೆಯಲ್ಲಿ ಖರೀದಿಸಿ 47 ಬೆಲೆಯಲ್ಲಿ ಮಾರಾಟ ಮಾಡಿ $20,000 ಲಾಭ ಮಾಡಿಕೊಂಡೆ. ಇದರ ಜೊತೆಗೆ ನೀವು ಗೆಳೆಯರನ್ನು ರೆಫರ್ ಮಾಡುವ ಮೂಲಕ $50 ಬೆಲೆ ಬಾಳುವ ಬಿಟ್ಕಾಯಿನ್ಗಳನ್ನು ಪಡೆಯಬಹುದು. ಅದೇ ರೀತಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಹಣವನ್ನು ವರ್ಗಾಯಿಸಿಕೊಳ್ಳಬಹುದು. ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಾಯಿನ್ ಸ್ವಿಚ್ ಕುಬೇರ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಬಹುದು. ಈ ಕೂಡಲೇ ಕಾಯಿನ್ ಸ್ವಿಚ್ ಕುಬೇರ್ ಆಪ್ ಡೌನ್ಲೋಡ್ ಮಾಡಿ ಕ್ರಿಪ್ಟೋ ಟ್ರೇಡಿಂಗ್
ಎಲಾನ್ರ ಬಳಿ 3 ದೇಶಗಳ ಪೌರತ್ವ ಕೂಡ ಇದೆ ಎಂಬ ಸಂಗತಿ ನಿಮ್ಗೆ ಗೊತ್ತಾ ವೀಕ್ಷಕರೇ? ಅವರ ತಾಯಿ ಕೆನಡಾ ಮೂಲದವರಾಗಿದ್ದರಿಂದ ಎಲಾನ್ರಿಗೆ ಕೆನಡಾ ಸರ್ಕಾರ ಪೌರತ್ವವನ್ನು ನೀಡಿದೆ. ಎಲಾನ್ರ ಜನನ ಸೌತ್ ಆಫ್ರಿಕಾದಲ್ಲಿ ಆಗಿದ್ರಿಂದ ಅವರಿಗೆ ಆ ದೇಶದ ಪರವಾನಗಿ ಕೂಡ ಇದೆ. ಇನ್ನು ಎಲಾನ್ ಬಹಳ ಕಾಲದಿಂದಲೂ ಅಮೆರಿಕಾದಲ್ಲಿ ನೆಲೆಸಿರೋದ್ರಿಂದ ಅವರಿಗೆ USA ದೇಶದ ಪೌರತ್ವ ಕೂಡ ಇದೆ. ಸಾಲದಕ್ಕೆ ಈ 3 ದೇಶಗಳಲ್ಲೂ ಕೂಡ ಎಲಾನ್ರ ಆಸ್ತಿ ಪಾಸ್ತಿಗಳಿವೆ. ಇದರಿಂದ ಅವರು ಯಾವಾಗ ಎಲ್ಲಿ ಬೇಕಾದರೂ ಇರಬಹುದು. ಇಲ್ಲೆಲ್ಲ ಅವರ ಸ್ವಂತ ಮನೆಗಳಿಲ್ಲ ಅಂದ್ರೂ ಕೂಡ ಇಲ್ಲಿನ ಐಷಾರಾಮಿ ಹೋಟೆಲ್ಗಳಲ್ಲಿ ಇಷ್ಟ ಬಂದ ಸಮಯದವರೆಗೂ ತನಗೆ ಇಷ್ಟ ಬಂದ ಹಾಗೆ ಅವರು ತಂಗಬಹುದು. ಎಲಾನ್ ರವರು ಲಾಕ್ಡೌನ್ ಮೇಲಿನ ತಮ್ಮ ಈ ಅಸಮಾಧಾನವನ್ನ ತನ್ನೆಲ್ಲಾ ಮನೆಗಳನ್ನ ಮಾರಾಟ ಮಾಡುವ ಮೂಲಕ ಹೊರಹಾಕಿದ್ದಾರಾ ಗೊತ್ತಿಲ್ಲ. ದುಡ್ಡಿದ್ದವರ ತಮಾಷೆಗಳು ಒಂದ ಎರಡ. ಎಲಾನ್ ಮಸ್ಕ್ ಮಾರಾಟಕ್ಕಿಟ್ಟಿರುವ ತನ್ನ ಭೌತಿಕ ಪ್ರಾಪರ್ಟಿಯ ಬೆಲೆ ಎಷ್ಟು ಗೊತ್ತಾ? ಭರ್ತಿ $110 ಮಿಲಿಯನ್. ಅಂದ್ರೆ ಇದು ಭಾರತೀಯ ರೂಪಾಯಿಗಳಲ್ಲಿ ಬರೋಬ್ಬರಿ 160 ಲಕ್ಷ ಕೋಟಿಗಿಂತಲೂ ಅಧಿಕ ಮೊತ್ತ. ಲಾಸ್ ಏಂಜಲೀಸ್ ನಲ್ಲಿ ಅವರು 2012ರಲ್ಲಿ ಖರೀದಿ ಮಾಡಿದ ಒಂದು ಬಂಗ್ಲೆಯ ಬೆಲೆ ಸುಮಾರು $17 ಮಿಲಿಯನ್. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಇದು 120 ಕೋಟಿಗೆ ಸಮ. ಈ ಬಂಗಲೆಯೊಂದರಲ್ಲಿ ಒಂದು ಭವ್ಯ ಸ್ವಿಮ್ಮಿಂಗ್ ಪೂಲ್, ದೊಡ್ಡ ಲೈಬ್ರರಿ, ಜಿಮ್, ಲಾರ್ಜ್ ಹೋಮ್ ಥಿಯೇಟರ್, ಟೆನ್ನಿಸ್ ಕೋರ್ಟ್ ಹಾಗೂ 5 ಅಪ್ಟೇರಿನ ಕಾರ್ ಬೇಸ್ಮೆಂಟ್ ಮತ್ತು ಗರಾಜ್ ಇತ್ತು. ಇದಲ್ಲದೆ ಇದರ ಜೊತೆ ಸುಮಾರು $7 ಮಿಲಿಯನ್ ಬೆಲೆಯ ಒಂದು ಎಸ್ಟೇಟ್ ಅನ್ನು ಖರೀದಿ ಮಾಡಿದ ಎಲಾನ್ ಇದನ್ನ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಖಾಸಗಿ ವಿದ್ಯಾಕೇಂದ್ರದಂತೆ ಇರಿಸಿಕೊಂಡಿದ್ರು. ಇದಲ್ಲದೆ 2016 ಹಾಗೂ 2017ರಲ್ಲಿ ಕ್ರಮವಾಗಿ ಇಂತಹ 16 ಬಂಗಲೆಗಳನ್ನ ಖರೀದಿ ಮಾಡಿದ ಎಲಾನ್ ಅವನ್ನೆಲ್ಲ ಕಳೆದ ವರ್ಷದಿಂದ ಮಾರಾಟ ಮಾಡ್ತಾ ಬಂದಿದ್ದಾರೆ. ಈವರೆಗೆ ಅವರು ಸುಮಾರು 800 ಕೋಟಿಗೂ ಅಧಿಕ ಮೊತ್ತದ ತಮ್ಮ ಸ್ಥಿರಾಸ್ತಿಯನ್ನ ಮಾರಾಟ ಮಾಡಿದ್ದಾರೆ. ಹಾಗೂ ಇದರಿಂದ ಬಂದ ವರಮಾನವೇ ಅವರ ನೆಟ್ವರ್ತ್ ಅನ್ನ ಇಂದು 200 ಬಿಲಿಯನ್ ವರೆಗೂ ಹಿಗ್ಗಿಸಿದೆ ಅಂತ ಹೇಳಬಹುದು. ಇಷ್ಟೆಲ್ಲ ಶ್ರೀಮಂತಿಕೆ ಇರುವ ಇವರ ಕಾರ್ ಕಲೆಕ್ಷನ್ಗಳ ಬಗ್ಗೆ ನೀವು ತಿಳಿಯಲೇಬೇಕು. ಕಾರಣ ಇವರಿಗೆ ಕಾರ್ ಶೋಕಿ ವಿಪರೀತ ಇದೆ. ಅವ್ರ ಬಳಿ ಇದಕ್ಕೂ ಮೊದಲು 1978ರ ಮಾಡೆಲ್ನ ಒಂದು ಕ್ಲಾಸಿಕ್ BMW ಕಾರ್ ಇತ್ತು. ಇದಲ್ಲದೆ ವಿಂಟೇಜ್ ಕಾರ್ ಎಂದೇ ಪ್ರಸಿದ್ಧಿ ಪಡೆದ 1920ರ ದಶಕದ ಫೋರ್ಡ್ ಟಿ ಕಾರ್ ಕೂಡ ಅವ್ರ ಬಳಿ ಇದೆ. ಇದು ಜಗತ್ತಿನ ಅತ್ಯಂತ ಹಳೆಯ ಕಾರುಗಳಲ್ಲೊಂದು. ಇದ್ರ ಜೊತೆ ಜಾಗ್ವಾರ್ ಎಂಬ 1968ರ ಮಾಡೆಲ್ನ ಒಂದು ಕಾರ್ ಕೂಡ ಅವ್ರ ಬಳಿ ಇದೆ. ಹಾಗೂ 1997ರ ಮಾಡೆಲ್ ಆದ ಮೆಕ್ಲಾರಿನ್ ಕಾರ್ ಕೂಡ ಇವರ ಸಂಗ್ರಹದಲ್ಲಿದೆ. ಇದರ ಇಂದಿನ ಬೆಲೆ 4 ಕೋಟಿ ರೂಪಾಯಿಗಳು. ಎಲಾನ್ರ ಬಳಿ ಹಳೆಯ ವಿಂಟೇಜ್ ಕಾರ್ಗಳ ಸಂಖ್ಯೆ ಜಾಸ್ತಿ ಇದೆ. 2006ರ BMW F1 ಹಾಗೂ 60ರ ದಶಕದ ರಾಯಲ್ ಕಾರ್ ಎನಿಸಿದ್ದ Porsche 911 ಕೂಡ ಅವ್ರ ಬಳಿ ಗರಾಜಲ್ಲಿದೆ. ಇಷ್ಟೆಲ್ಲ ಕಾರುಗಳ ನಡುವೆ ಅವರಿಗಿಷ್ಟವಾದ ಹಾಗೂ ಅವರು ಹೆಚ್ಚಾಗಿ ಓಡಿಸುವ ಕಾರ್ ಯಾವುದೆಂಬ ಪ್ರಶ್ನೆಗೆ ಎಲಾನ್ ತಮ್ಮದೇ ಟೆಸ್ಲಾ ಕಂಪನಿಯ ಕಾರುಗಳನ್ನ ತಾವು ಹೆಚ್ಚಾಗಿ ಬಳಸ್ತಾರೆ ಅಂತ ಅವರೇ ಹೇಳಿದ್ದುಂಟು. ಇದಲ್ಲದೆ ಅವ್ರ ಬಳಿ ಟೆಸ್ಲಾ ಕಂಪನಿಯ ಸೈಬರ್ ಟ್ರಕ್ ಕೂಡ ಇದೆ. 1960-70ರ ದಶಕದ ಬಾಂಡ್ ಸಿನಿಮಾ ಒಂದರಲ್ಲಿ ನೀರಲ್ಲೂ ತೇಲಬಲ್ಲ ಕಾರ್ ಒಂದನ್ನ ತೋರಿಸಲಾಗಿತ್ತು. ಅದರ ಹೆಸರು ವಿಂಟ್ ನೆಲ್ಲಿ ಎಂದು. ಅದರ ಇಂದಿನ ಬೆಲೆ $9,60,000, ಭಾರತೀಯ ರೂಪಾಯಿಗಳಲ್ಲಿ 5 ಕೋಟಿಗೆ ಸಮ. ಎಲಾನ್ ಈ ಚಿತ್ರ ನೋಡಿ ಪ್ರಭಾವಿತರಾಗಿ ಈ ಕಾರನ್ನ ತಮ್ಮ ಬಳಿ ಇರಿಸಿಕೊಂಡಿದ್ರಂತೆ. 2019ರ ಒಂದು ರಿಪೋರ್ಟ್ನಂತೆ ಇಷ್ಟೆಲ್ಲ ಅತ್ಯಾಧುನಿಕ ಕಾರ್ಗಳನ್ನ ಮೇಂಟೈನ್ ಮಾಡುವ ಈ ಎಲಾನ್ರ ದಿನಗಳಿಗೆ 1900 ಕೋಟಿ ಇರಬೇಕು ಅಂತ ಹೇಳಿತ್ತು. ಅಂದ್ರೆ ಎಲಾನ್ ತಮ್ಮ ಒಂದೇ ದಿನದ ಗಳಿಕೆಯಲ್ಲಿ ಇಂತಹ 10 ಲಕ್ಷ ಗಾಡಿಗಳನ್ನ ಪ್ರತಿ ಗಂಟೆಗೊಂದ್ಸಲ ಖರೀದಿ ಮಾಡಬಹುದು. ವೀಕ್ಷಕರು ಇದೆಲ್ಲ ಕೇಳ್ತಾ ಇದ್ರೆ ವ್ಯಕ್ತಿಯೊಬ್ಬ ಏಕಾಂಗಿಯಾಗಿ ಇಷ್ಟು ಶ್ರೀಮಂತಿಕೆ ಸಾಧಿಸಬಹುದು ಅಂತ ನಮಗೆ ಅಚ್ಚರಿ ಆಗಬಹುದು. ಮನಸ್ಸೊಂದಿದ್ರೆ ಎಂತಹುದು ಕೂಡ ಇಲ್ಲಿ ಸಾಧ್ಯ. ಮಾಡೇ ಮಾಡುವೆ, ಗೆದ್ದೇ ಗೆಲ್ಲುವೆ ಎಂಬ ಛಲ ಇರಬೇಕಷ್ಟೇ. ಎಲಾನ್ ಮಸ್ಕ್ ಹುಟ್ಟು ಶ್ರೀಮಂತನೇನಲ್ಲ. ಆತನ ಬಾಲ್ಯ ಕೂಡ ನಮ್ಮಲ್ಲಿ ಹಲವರ ಹಾಗೆ ಮಿಡ್ಲ್ ಕ್ಲಾಸ್ನಿಂದಲೇ ಕೂಡಿತ್ತು. ಸೌತ್ ಆಫ್ರಿಕಾದಿಂದ ಕೆನಡಾಗೆ ಆತ ಮೊದಲ ಸಲ ಬಂದಿಳಿದಾಗ ಆತನ ಬಳಿ $50 ಹಣ ಕೂಡ ಇರಲಿಲ್ಲ. ಆಗೆಲ್ಲ ಎಲಾನ್ ದಿನಕ್ಕೆ $1 ಲೆಕ್ಕದ ಸಂಭಾವನೆಯಲ್ಲಿ ಕೆಲಸ ಮಾಡಿದ್ದು ಕೂಡ ಉಂಟು. ಆತನ ಕೆಲಸದ ಗೀಳು ಹಾಗೂ ಕೆಲಸದಲ್ಲಿ ಆತ ತೋರಿಸಿದ ನಿಷ್ಠೆ ಹಾಗೂ ಪರಿಶ್ರಮಗಳೇ ಆತನನ್ನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿವೆ. ಎಲಾನ್ ಬಾಲ್ಯದಿಂದಲೂ ಕೂಡ ಏನಾದರೂ ಹೊಸದನ್ನ ಸಾಧಿಸಬೇಕು ಅಂತ ಭವ್ಯ ಭವಿಷ್ಯದ ಕುರಿತು ಕನಸನ್ನ ಕಂಡಿದ್ದ ವ್ಯಕ್ತಿ. ತಂತ್ರಜ್ಞಾನದಲ್ಲಿ ಆಸಕ್ತಿ ಇದ್ದ ಎಲಾನ್ ಚಿಕ್ಕಂದಿನಲ್ಲಿ ಎಲ್ಲಾ ಹುಡುಗರು ವಿಡಿಯೋ ಗೇಮ್ಗಳಿಗೆ ಅಡಿಕ್ಟ್ ಆಗಿದ್ದನ್ನ ನೋಡಿ ತಾನೇ ಒಂದು ವಿಡಿಯೋ ಗೇಮ್ ಅನ್ನು ಕೂಡ ಕಂಡುಹಿಡಿದಿದ್ದ. ಅದರ ಹೆಸರು ಬ್ಲಾಸ್ಟರ್ ಎಂದು. ಅದನ್ನ $500ಗೆ ಮಾರಿದ ಕೂಡ. ಆತ ತನ್ನ ಜೀವಿತಾವಧಿಯಲ್ಲಿ ಕೆಲಸ ಅಂತ ಕೇವಲ ಇನ್ನೊಬ್ಬರ ಸಂಸ್ಥೆಗಳಲ್ಲಿ ಪುಡಿಗಾಸಿಗೆ ದುಡಿತ ಸಮಯವನ್ನ ಹಾಳು ಮಾಡಿದವನಲ್ಲ. ಬದಲಿಗೆ ತನ್ನದೇ ಆದ ಸಂಸ್ಥೆಗಳನ್ನ ಆತ ತೆರೆದ. ಎಲಾನ್ ಮಸ್ಕ್ ತನ್ನ ಈ 20 ವರ್ಷಗಳ ದುಡಿತದಲ್ಲಿ ಹೆಚ್ಚಂದ್ರೆ ಸುಮಾರು 2 ವಾರಗಳಷ್ಟೇ ಮಾತ್ರವೇ ತುರ್ತು ರಜೆಯನ್ನ ಪಡೆದಿರಬಹುದು. ಈಗಲೂ ಕೂಡ ಹೆಚ್ಚಂದ್ರೆ ತಿಂಗಳಲ್ಲಿ 1 ಅಥವಾ 2 ರಜವನ್ನ ಪಡೆಯುವ ಎಲಾನ್ ಮಿಕ್ಕ ಎಲ್ಲಾ ದಿನಗಳಲ್ಲೂ ಕೂಡ ತಮ್ಮ ಎಲ್ಲಾ ವಿಧದ ಬಿಸ್ನೆಸ್ಗಳಲ್ಲಿ ತೊಡಗಿರ್ತಾರೆ. ಕುಟುಂಬದ ಜೊತೆ ಆತ್ಮೀಯವಾಗಿ ಸಮಯ ಕಳೆಯುತ್ತಾ, ಮಕ್ಕಳ ಜೊತೆ ಕ್ಯಾಂಪಿಂಗ್ ಮಾಡ್ತಾ
ಅವರ ಜೊತೆ ವಿಡಿಯೋ ಗೇಮ್ ಮಾಡ್ತಾ ಪತ್ನಿಯ ಜೊತೆ ಲವಬಲ್ ಪತಿಯಾಗಿಯೂ ಕೂಡ ಸಮಯ ಕಳೆಯುವ ಎಲಾನ್ ಎಂದಿಗೂ ಕೂಡ ತಮ್ಮ ಕರ್ತವ್ಯಕ್ಕೆ ದ್ರೋಹ ಬಗೆಯುವ ವ್ಯಕ್ತಿಯಲ್ಲ. ಈ ಕಾರ್ಯತತ್ಪರತೆಯೇ ಅವರನ್ನು ಇಷ್ಟು ಸುಸ್ಥಿತಿಯಲ್ಲಿದೆ ಅಂತ ಹೇಳಬಹುದು. ಕಾಯಕವೇ ಕೈಲಾಸ ಎಂಬ ಮಾತಿಗೆ ಅನ್ವರ್ಥರಾಗಿರುವ ಎಲಾನ್ ಮಸ್ಕರ ಈ ಜೀವನ ಎಲ್ಲರಿಗೂ ಆದರ್ಶವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸೋಣ. ನಮಸ್ಕಾರ. ನಂಬಿಸಿ